ಕಳಂಕಿತ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ನಿನ್ನೆ ತಡರಾತ್ರಿ ಅರೆಸ್ಟ್ ಮಾಡಿದ್ದಾರೆ. ಮುಂದಕ್ಕೆ ಇರುವಂತ ಕಾನೂನು ಪ್ರೊಸೀಜರ್ಗಳಿಗೆ ನಾನು ಸಹಕರಿಸ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಈ ಮಧ್ಯೆ ಪ್ರಜ್ವಲ್ ರೇವಣ್ಣ ಕಾನೂನು ಸಲಹೆ ಪಡೆದು ಭಾರತಕ್ಕೆ ವಾಪಸ್ ಬಂದಿರೋದು ಖಚಿತ ಆಗಿದೆ. ಜರ್ಮನಿಯಿಂದ ಬರೋವಾಗಲೇ ಕಾನೂನು ಸಲಹೆಯನ್ನು ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಏನು ಪ್ರಶ್ನೆ ಕೇಳಬಹುದು, ಅದಕ್ಕೆ ನಾನು ಏನು ಉತ್ತರ ಕೊಡಬೇಕು ಅನ್ನೋ ಸಲಹೆಯನ್ನು ಅವರು ಪಡ್ಕೊಂಡಿದ್ದಾರೆ. ಯಾವ ಪ್ರಶ್ನೆಗಳನ್ನು ಕೇಳಬಹುದು, ಅದಕ್ಕೇನು ಉತ್ತರ ಕೊಡಬೇಕು, ಯಾವ ರೀತಿಯ ಉತ್ತರವನ್ನು ಕೊಟ್ಟರೆ ಮುಂದಕ್ಕೆ ನನಗೆ ಸಮಸ್ಯೆಗಳಾಗೋದಿಲ್ಲ, ಮೊಬೈಲ್ ಬಗ್ಗೆ ಕೇಳಿದರೆ ಏನು ಉತ್ತರ ಕೊಡಬೇಕು, ಇದೆಲ್ಲದರ ಬಗ್ಗೆ ಕೂಡ ಪೂರ್ವ ತಯಾರಿಯನ್ನು ಆರೋಪಿ ಪ್ರಜ್ವಲ್ ರೇವಣ್ಣ ಮಾಡಿಕೊಂಡಿರುವಂತೆ ಕಾಣ್ತಾ ಇದೆ. ಮೊನ್ನೆ ಮಾಡಿದಂಥ ವಿಡಿಯೋ ಏನಿದೆ, ನಾನು ಬರ್ತೀನಿ ಅಂತ ಹೇಳಿರುವಂಥ ವಿಡಿಯೋ, ಅದರಲ್ಲೇ ಅದರ ಮುನ್ಸೂಚನೆ ಇತ್ತು. ಅಂದರೆ ಮುಂದಿನ ಕಾನೂನಿನ ದಾರಿ ಅಥವಾ ಕಾನೂನಿನ ಯುದ್ಧ ಅದನ್ನು ಯಾವ ರೀತಿ ಎದುರಿಸಬೇಕು ಅನ್ನುವಂಥ ಸಿದ್ಧತೆಯನ್ನು ಅವರು ಮಾಡಿಕೊಂಡಿರೋದು, ನೀಟಾಗಿ ಮಾಡಿಕೊಂಡಿರೋದು ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ಆರೋಪಿಗೆ ಸಮಯ ಸಿಕ್ಕರೆ ಆತನಿಗೆ ಪ್ರಿಪೇರ್ ಆಗೋದಕ್ಕೆ ಅವಕಾಶ ಕೊಟ್ಟಂಗಾಗತ್ತೆ, ಮತ್ತು ಸಮಯ ಸಿಕ್ಕಷ್ಟು ಆರೋಪಿ ಅಪಾಯಕಾರಿನೂ ಕೂಡ ಆಗ್ತಾನೆ. ಈ ಕೇಸಲ್ಲಿ ಬಹಳ ಸಮಯ ಸಿಕ್ಕಿದೆ ಆರೋಪಿಗೆ. ಖಂಡಿತವಾಗಿಯೂ ಕೂಡ ರಕ್ಷತ್, ಎಸ್ಐಟಿ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸೋದಕ್ಕಿಂತ ಮುಂಚೆ ಅಂದ್ರೆ ಸುಮಾರು 34 ದಿನಗಳ ಕಾಲ ಅವರು ಎಸ್ಐಟಿ ಅವರಿಗೆ ಸಿಕ್ಕಿರ್ಲಿಲ್ಲ, ತಲೆಮರೆಸಿಕೊಂಡಿದ್ರು, ವಿದೇಶದಲ್ಲಿ ಇದ್ರು. ಆ ಒಂದು ನಿಟ್ಟಿನಲ್ಲಿ ಈಗ ಆರೋಪಿ ಏನಿರ್ತಾರೆ ಅವರಿಗೆ ಸಮಯ ಸಿಕ್ಕಷ್ಟು ಕೂಡ ತಾನು ಪ್ರಿಪೇರ್ ಆಗ್ಲಿಕ್ಕೆ ಸಾಕಷ್ಟು ಟೈಮ್ ಕೊಟ್ಟಂತೆ ಆಗುತ್ತೆ. ಅದರಲ್ಲೂ ಟೈಮ್ ಸಿಕ್ಕಿದೆ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ. ಅದರಲ್ಲೂ ಕೂಡ ಮುಖ್ಯವಾಗಿ ಅವರು ಈಗಾಗಲೇ ಕಾನೂನು ಸಲಹೆಯನ್ನ ಕೂಡ ಪಡೆದಿದ್ದಾರೆ. ಯಾವ ರೀತಿಯಲ್ಲಿ ನಾನು ಉತ್ತರವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಸಲಹೆಯನ್ನ ಪಡೆದಿರ್ತಾರೆ. ವಕೀಲರನ್ನ ಭೇಟಿ ಆಗ್ತಾರೆ, ಕಾನೂನು ಸಲಹೆಯನ್ನ ಪಡಿತಾರೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾನು ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕು, ಯಾಕೆ ಅಂದ್ರೆ ಒಂದು ಕಡೆ ಸಂತ್ರಸ್ತರ ಹೇಳಿಕೆಯ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳ್ತಾರೆ, ಇನ್ನೊಂದು ಕಡೆಯಲ್ಲಿ ಮೊಬೈಲ್ ನಲ್ಲಿ ವಿಡಿಯೋ ಚಿತ್ರೀಕರಣದ ಬಗ್ಗೆಯೂ ಕೂಡ ಪ್ರಶ್ನೆಯನ್ನ ಕೇಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅವರು ಕಾನೂನು ಸಲಹೆಯನ್ನ ಪಡೆದಿರೋದ್ರಿಂದಾಗಿ ಎಸ್ಐಟಿ ತನಿಖೆಯನ್ನ ಯಾವ ರೀತಿಯಲ್ಲಿ ನಾನು ಎದುರಿಸಬೇಕು ಅನ್ನೋದೇನಿದೆ ಅದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರುವಂತದ್ದು. ಯಾವುದೇ ಒಬ್ಬ ಆರೋಪಿಗೂ ಕೂಡ ಸಮಯ ಸಿಕ್ಕಂತ ವೇಳೆಯಲ್ಲಿ ಅವರು ವಕೀಲರನ್ನ ಭೇಟಿ ಆಗುವಂತದ್ದು, ವಕೀಲರನ್ನ ಫೋನ್ ಮೂಲಕ ಸಂಪರ್ಕಿಸಿ ಅವರಿಂದ ಯಾವ್ಯಾವ ರೀತಿಯ ಮಾಹಿತಿಯನ್ನ ಪಡಿಬಹುದು, ಯಾವ ರೀತಿಯಲ್ಲಿ ತನಿಖೆಯನ್ನು ಎದುರಿಸಬೇಕಾಗುತ್ತೆ, ಇವೆಲ್ಲದರ ಬಗ್ಗೆ ಸಲಹೆಯನ್ನ ಪಡೆಯುವಂತದ್ದು ಸರ್ವೇ ಸಾಮಾನ್ಯ. ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ತಮಗೆ ಒಂದು ಸಮಯಾವಕಾಶ ಸಿಕ್ಕಿರೋದ್ರಿಂದಾಗಿ ಅವರು ಖಂಡಿತವಾಗಿ ಕೂಡ ಒಂದು ಸಲಹೆಯನ್ನ ಪಡೆದುಕೊಂಡಿರ್ತಾರೆ. ಅದೇ ರೀತಿ ಈಗಾಗಲೇ ಅವರು ವಿಚಾರಣೆಯನ್ನ ಎದುರಿಸುವಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಸಲಹೆಗಳು ಏನಿರ್ತವೆ ಅದನ್ನ ಚಾಚು ತಪ್ಪದೆ ಪಾಲಿಸ್ತಾ ಹೋದ್ರೆ ಖಂಡಿತವಾಗಿ ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಅವರು ವಿಡಿಯೋ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾನು ಎಲ್ಲಾ ರೀತಿಯ ಕಾನೂನು ಪ್ರಕ್ರಿಯೆಗಳಿಗೆ ಸಹಕಾರವನ್ನ ಕೊಡ್ತೀನಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಅದೇ ರೀತಿಯಲ್ಲಿ 34 ದಿನಗಳ ನಂತರದಲ್ಲಿ ಅವರು ಆಗಮಿಸಿರೋದ್ರಿಂದಾಗಿ ಅವರಿಗೆ ಒಂದಂತೂ ಸ್ಪಷ್ಟವಾಗಿದೆ, ಯಾವ ರೀತಿಯಲ್ಲಿ ತನಿಖೆಯನ್ನು ಎದುರಿಸಬೇಕು, ಎಸ್ಐಟಿ ಅಧಿಕಾರಿಗಳು ಯಾವ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದ್ರ ಬಗ್ಗೆ ಪೂರ್ವ ತಯಾರಿಯನ್ನ ಅವರು ಮಾಡಿಕೊಂಡು ಬಂದೇ ಬರ್ತಾರೆ. ಆ ನಿಟ್ಟಿನಲ್ಲಿ ಕೂಡ ಅವರು ಈ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಉತ್ತರವನ್ನ ಕೊಡುವಂತ ಒಂದು ಕೆಲಸವನ್ನ ಕೂಡ ಮಾಡಬಹುದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.